ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ವ್ಲಾಗ್. ಇವತ್ತು ನಾವು ಇರೋದು ಎಲ್ಲಿ ಅಂದರೆ ಮೈಸೂರು ಹತ್ರ. ಯಾವ ಊರು ಇದು? ಶ್ರೀರಂಗಪಟ್ಟಣದ ಹತ್ರ ಇದು ಕಾವೇರಿ ನದಿ. ಇವತ್ತು ನಾವು ಇದು ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು ಅಂದ್ಕೊಂಡ್ವಿ. ತುಂಬ ಟೈಮ್ ಆಗೋಯ್ತು, ಅದರಿಂದ ಇವತ್ತು ಇಲ್ಲೇ ಯಾರೋ ಗೊತ್ತಿರೋದ ನಿಮಗೆ ಮೀನು ಗೊತ್ತಿರೋರು ಮಾಮು ಇಲ್ಲಿ ಯಾರೋ ಮೀನು ಹಿಡಿತಾ ಇದ್ದಾರೆ ನೋಡಂತ ಹೋಗ್ತಾ ಇದೀವಿ ಯಾವ ಥರ ಮೀನು ಹಿಡಿತಾರೆ ಅಂತ. ಯಾವತ್ತು ನಮ್ಮೂರ ಕಡೆ ಎಲ್ಲ ಬರಗಾಲ, ಅಲ್ಲಿ ಮೀನೆಲ್ಲ ನೀರೇ ಇರೋದಿಲ್ಲ. ಸೊ ಇಲ್ಲಿ ನೀರು ಇದೆ, ಮೀನು ಹಿಡಿತಿದ್ದಾರೆ. ನೋಡೋಣ ಅಂತ ಹೋಗ್ತಾ ಇದೀವಿ. ಕೆಳಗಡೆ ಇಳಿಯಂಗಿಲ್ಲಲ್ಲ ಜೋರ್ಡನ್? ಕೆಳಗಡೆ ಇಳಿಬಹುದು, ಆದ್ರೆ ಆ ಸೈಡ್ ಅಲ್ಲಿ ಮೆಟ್ಲಿದೆ ನೋಡೋದಕ್ಕೆ. ಹಂಗ್ ಬರ್ಬೋದಾ? ಹಂಗ್ ಬರ್ಬೋದು, ಹಂಗ್ ಬಂದ್ರೆ ನೀರ್ ಹತ್ರ ಹೋಗ್ಬೋದು. ಆದ್ರೆ ಇಲ್ಲಿ ಆಳ ಜಾಸ್ತಿ ಅಂತ ಅನ್ಕೋತೀನಿ, ಅದಕ್ಕೆ ಜನರೆಲ್ಲ ಇಲ್ಲಿಂದ ಬ್ರಿಡ್ಜ್ ಇಂದಾನೆ ನಿಂತ್ಕೊಂಡು ಮೀನ್ ಹಿಡಿತಿದ್ದಾರೆ. ಓಕೆ ಓಕೆ. ಐ ಥಿಂಕ್ ಮಧ್ಯಕ್ಕೆ ಹೋಗುತ್ತಲ್ಲ ಬಿಟ್ರೆ ದಾರ. ನೀವು ನೋಡ್ತಿರ್ಬೋದು ಆಲ್ರೆಡಿ ಅಲ್ಲಿ ಮುಂದೆ ಮೀನು ಹಿಡಿತಾ ಇದ್ದಾರೆ. ಇದು ಜೂಮ್ ಮಾಡಕ್ ಆಗಲ್ಲ ಅಷ್ಟೊಂದು. ಹೆಂಗಿದ್ರು ಅಲ್ಲಿಗೆ ಹೋಗ್ತೀವಲ್ಲ. ಇದು ಏನು ಡ್ಯಾಮ್ ಬಾಗಿಲು ತೆಗ್ದಿದಾರ ಹಿಂಗೆ ಜೋಡಿ? ಸುಮ್ಮನೆ ಎಷ್ಟೋ ವಾಟರ್ ಇಷ್ಟು ಯಾವಾಗ ಹೋಗ್ತಾ ಇರುತ್ತೆ? ಇಲ್ಲ ಅಂದ್ರೆ ಡ್ಯಾಮ್ ಅಲ್ಲಿ ಹೌದು 1 ಗೇಟ್ ಇಲ್ಲ 2 ಗೇಟ್ ತೆಗ್ದಿರ್ತಾರೆ. ಅದ್ ಏನಕ್ಕೆ ತೆಗ್ದಿರ್ತಾರೆ ಅಂತಂದ್ರೆ ಮಾಮೂಲಿ ಈಗ ನದಿ ಸುತ್ತಮುತ್ತ ಗದ್ದೆ ಇರುತ್ತೆ, ಅವಕ್ಕೆಲ್ಲ ನೀರ್ ಬಿಡಕ್ಕೆ ಕಾವಲಿಗಳಿರ್ತವೆ. ಸೊ 1-2-3 ಗೇಟ್ ಬಿಟ್ಟಿರ್ತಾರೆ ಡ್ಯಾಮ್ ಇಂದ. ಅದು ತುಂಬಿದಾಗ ಜಾಸ್ತಿ ಅವಾಗ ಎಲ್ಲ ಗೇಟ್ಸ್ ಓಪನ್ ಮಾಡಿ. ಅಲ್ಲ, ಎಲ್ಲ ಗೇಟ್ ಇದ್ದಾಗ ನೀರಿಲ್ಲ ಹೋಗೋದವು? ಹೌದು, ಇಲ್ಲೇ ಹೋಗೋದು. ಇದೆ ಹಂಗಾರೆ? ಇಲ್ಲೇ ಹೋಗೋದು, ಇದೇ ಕಾವೇರಿ. ಆದ್ರೆ ನೀರ್ ಬಿಟ್ಟಾಗ ನೀನ್ ನೋಡ್ಬೇಕು, ಹಂಗೆ ಫುಲ್ಲು ಎಡ್ಜ್ ತನಕ ಇರುತ್ತೆ ನೀರು. ಫೀಲ್ ಆಗುತ್ತೆ ಬ್ರಿಡ್ಜ್ ಶೇಕ್ ಆಗೋದು ನೀರ್ಗೆ. ಪೀಕು ಸೀಸನಲ್ ಬರ್ಬೇಕು ಬರಕ್ಕೆ, ಮಜಾ ಅನ್ಕೋ. ಇಲ್ಲೇ ಅಲ್ಲ ಮೀನಿಗೆ ಬಲೆ ಹಾಕಿರೋದು. ಇದನ್ನೇ ಅಂತಾರ ಜೋಡಿ ನಮ್ಮೂರ್ ಕಡೆ ಗಾರ್ಡನ್ ನೋಡು ಬಿಟ್ಟಿದ್ದಾರೆ ನೋಡು. ದಾದಾ ಕಾಣಿಸ್ತಲ್ಲ ಕ್ಯಾಮ್ರಾ ಅಲ್ಲಿ. ಗಾಯ್ಸ್, ಈ ಬ್ರಿಡ್ಜ್ ಶೇಕ್ ಆಗ್ತಿದೆ. ಒಂದು ಯಾವ್ದು ನಾರ್ಮಲ್ ಕಂಟೈನರ್ ಹೋಗಿದ್ದಕ್ಕೆ. ಸಾಕಾಯ್ತು ಗಾಯ್ಸ್, ಒಂದು ಮೀನು ಬೀಳ್ತಿಲ್ಲ ಪಾಪ. ನಾವು ಬಂದಿದ್ದೀವಿ ಅಂತ ಬೀಳ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಹೆಂಗ್ ಗೊತ್ತಾಗುತ್ತೆ? ಎಳಿಯತ್ತೆ, ಅದು ಎಳಿತದಾ? ಎಳಿಯತ್ತೆ. ಓಕೆ 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 ಓಕೆ. ಈಗ ಎಷ್ಟೊತ್ತಾಯ್ತು ನೀವು ಬಿಟ್ಟು? ಇನ್ನ 5 ನಿಮಿಷ ಆಯ್ತು. 5 ನಿಮಿಷ ಆಯ್ತು. ಸುಮಾರಾಗಿ ಇದೆಯಾ ಮೀನುಗಳು ಇಲ್ಲಿ? ಜಾಸ್ತಿ ಇದೆಯಾ ಅಣ್ಣ? ಅಷ್ಟು ಒಂದು ಅರ್ಧ ಕೆಜಿ ಬರುತ್ತಲ್ಲ ಅದು? ಅರ್ಧ ಕೆಜಿ. ನಿಮ್ದು ಮೈಸೂರು ಅಣ್ಣ? ನಿಮ್ದು ಮೈಸೂರಾ? ಡೈಲಿ ಹಿಡಿತೀರಾ? ಇಲ್ಲ. ಓಕೆ. ಅದೇ ಸುಮ್ಮನೆ ಹಿಡಿದು ನಿಂಪು ಮನೆಗೆ ತಗೊಂಡು ಹೋಗಿ ಸುಟ್ಕೊಂಡು ತಿಂತೀರಾ ಅಷ್ಟೇ. ಸಾಂಬಾರಿಗೆ ಮಾಡಿ. ಫುಲ್ ನೀರಿದ್ದಾಗ ಜಾಸ್ತಿ ಬರುತ್ತಲ್ಲ? ಪ್ರೆಸೆಂಟ್ ನೀರು ತುಂಬಾ ಕಡಿಮೆ ಇದೆ ಅಂತೆ, ಅದಕ್ಕೆ ಕಡಿಮೆ ಬೀಳುತ್ತಿದೆ ಅಂತೆ. ಒಂದ್ಸರಿ ನೀರು ತುಂಬಾ ಹರಿದ್ರೆ ಇದು ನದಿ ಆಗ ಫುಲ್ ಮೀನ್ ಬೀಳುತ್ತಂತೆ. ಅಣ್ಣ, ನಮ್ಮ ಆಫೀಸ್ ಹತ್ರ ಒಂದು ಕೆರೆ ಇದೆ ಅಣ್ಣ. ಮೇಲ್ಗಡೆಯಿಂದ ನೋಡ್ತೀವಿ, ಒಂದೊಂದು ಮೀನು ಇಷ್ಟಿಷ್ಟು ದಪ್ಪ ಇರುತ್ತೆ. ಏನಂದ್ರೆ ಒಂದು 5-6 ಕೆಜಿ ಜಾಸ್ತಿನೇ ಬರುತ್ತೆ. ಅಂದ್ರೆ ಅದು ಬೆಂಗಳೂರು ಕೇರ್ಪುರಂ. ಏನೋ ಅಣ್ಣ, ಮೇಲ್ಗಡೆಯಿಂದ ಕಾಣಿಸುತ್ತೆ. ಅಂದ್ರೆ ಮೊನ್ನೆ ಮಳೆ ಇರ್ಲಿಲ್ಲಲ್ಲ. ಬೀಸ ಇದ್ರೆ ಅದು ಕ್ಯಾಟ್ ಫಿಶ್ ಅಂತ. ಕ್ಯಾಟ್ ಫಿಶ್ ಬಹಳ ಫೈನಲಿ ಮೀನ್ ಬೀಳಿಲ್ಲ ಪಾಪ. ಇವ್ರದೇ ಯುದ್ಧ ಮಾಡಿದ್ರು. ಅಣ್ಣ ಹೇಳಿದಾನೆ 5 ನಿಮಿಷದಲ್ಲಿ ಮೀನ್ ಹೊಡಿತೀನಿ ಅಂತ. ಅದು ಮೊನ್ನೆ ಮಳೆ ಎಲ್ಲ ಪೂರ್ತಿ ಕೆರೆ ಡ್ರೈ ಆಗ್ಬಿಟ್ಟಿದ್ವು. ಅದು ನೀರು ತುಂಬಾ ಬಿಸಿ ಆಗ್ಬಿಡೋದಲ್ಲ, ಪಾಪ ಮೀನ್ ಮೇಲಕ್ಕೆ ಬಂದ್ಬಿಡೋದು. ಇಷ್ಟಿಷ್ಟು ದಪ್ಪ ಇರೋದಣ್ಣ ಒಂದೊಂದು ಮೀನು. ತಿನ್ನಲ್ಲ ಜಾಸ್ತಿ ಜನರು. ಕ್ಯಾಟ್ ಫಿಶ್ ಅಂತಾರೆ. ಕ್ಯಾಟ್ ಫಿಶ್ ಹೌದು, ರವು, ಜಿಲೇಬಿ ತಿಂತಾರೆ. ಕಾಟ್ಲಾ ಇಲ್ಲಿ ಸಿಗೋದು ಯಾವ್ದು ಜಾಸ್ತಿ? ಇಲ್ಲಿ ರವು, ಜಿಲೇಬಿ. ಸ್ಟೆಪ್ಸ್ ಇದೆ ಅಲ್ಲ? ಅಲ್ಲಿ ಸ್ಟೆಪ್ಸ್ ಇದೆ. ಬರುತ್ತೆ. ಇಲ್ಲಿದೆ ಅಲ್ವಾ? ಇದೆ ನೋಡಿ. ಓ, ಎಗ್ರಿಗಿರು ಹೋದ್ರೆ ಇಲ್ಲಿದೆ ಅಲ್ಲ? ಇದಿನ್ನೂ ಸತ್ತಿಲ್ಲ ಇದು. ಈಗ ಸಿಕ್ಕಿರೋದು. ಇದು ಈಗ ಸಿಕ್ಕಿರೋದು. ಇದೆಲ್ಲ ಸಿಕ್ಕಿ ಆಲ್ರೆಡಿ ಪಾಪ ಸತ್ತೋಗಿದೆ ಅನಿಸ್ತಿದೆ.
ಇದೆಲ್ಲ ಮೀನು ಬಲೆ ಹಾಕೋಕ್ಕೆ ಕೋಳಿದೆ ಅಲ್ಲ ಅಣ್ಣ ಅದು? ಇಲ್ಲಿ ಬಂದಿದ್ದು ಅಣ್ಣ ಮೈಸೂರಿಗೆ ಹೋಗ್ಬೇಕಣ್ಣ. ಅಣ್ಣ ರಾಕೇಶ್ ರೆಡ್ಡಿ ಅಂತ ಇದೆ. ರಾಕೇಶ್ ರೆಡ್ಡಿ ಇನ್ನು ಈ ಮೊನ್ನೆ ಒಂದು 4-5 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಇವಾಗ ಸ್ಟಾರ್ಟ್ ಮಾಡಿರೋದು. ಬ್ಲಾಗರ್ ಆಗ್ತಾ ಇದ್ದ. ಹಿಂಗೆ ಯಾವಾಗಾರು ಫ್ರೀ ಇದ್ದಾಗ ಮಾಡೋದು ಹಾಕೋದು. ಇದ್ರಲ್ಲಿ ದುಡ್ಡು ಚೆನ್ನಾಗಿ ಬರುತ್ತಂತಣ್ಣ. ನಿಜ ದುಡ್ಡು ಚೆನ್ನಾಗಿ ಬರುತ್ತಂತಣ್ಣ. ಇಲ್ಲ ಅಂದ್ರೆ ಗಿಫ್ಟ್ ಜಾಸ್ತಿ ಆಗ್ಬೇಕಲ್ಲ, ಸಿಗ್ಬೇಕಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಯಾರು ಕೊಡ್ತಾರಣ್ಣ? ನಾನು ಯಾರು ಗೊತ್ತಿಲ್ಲ, ನಮ್ಮೂರಾಗ 4 ಜನ ಗೊತ್ತಿರಲ್ಲ. ನಾವು ಅಷ್ಟು ಈಸಿ ಇಲ್ಲ ಮೀನು ಸಿಗೋದು. ಟ್ರೈ ಮಾಡ್ತಾ ಇದ್ದಾರೆ ಪಾಪ ಅವರು. ಬಿದ್ದರೆ ಮಾತ್ರ ಬರುತ್ತೆ. ಇಲ್ಲ ಅನ್ಸುತ್ತೆ. ತಿಂದ್ಕೊಂಡು ಬೀಳಿದಾಗ ಅದೇ ಹೋಗ್ಬಿಡುತ್ತಲ್ಲ ಒಂದೊಂದ್ಸರಿ. ಇಳಿಯತ್ತೆ ಹಂಗೆ ತ್ವರ. ಎಷ್ಟೊತ್ತವರೆಗೆ ಹಿಡಿತೀರಾ? 8:30 9 ಗಂಟೆ. ಅಣ್ಣ 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 ಇರಿ 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 ಒಂದು ನಿಮಿಷ. ಮೀನೆಲ್ಲ ಅದು ಫೈನಲಿ ಗೈಸ್ ಒಂದು ಚಿಕ್ಕ ಮೀನು ಬಿದ್ದಿದೆ ಪಾಪ. ಅವಾಗ ಇಲ್ಲ ಇವರೇ ಹಾಕಿರೋದಲ್ಲ ಅಣ್ಣ, ನೀವೇ ಹಾಕಿರೋದಲ್ಲ ಮೀನು? ಆ ಮೀನು ಸಿಕ್ತು ಅಂದ್ಕೊಂಡೆ. ಆ ಮೀನು ಇವರೇ ಹಾಕಿರೋದು ಅಣ್ಣವರು. ಅಣ್ಣ ನಮ್ದು ಚಿತ್ರದುರ್ಗ. ಇಲ್ಲ ಮೈಸೂರು. ನಮ್ಮ ಬೆಂಗಳೂರಲ್ಲೇ ಜಾಬ್ ಮಾಡೋದು. ಮೈಸೂರಿಗೆ ಬಂದಿರೋದು. ಹಂಗೆ ಒಂದು ಮೀನು ಹಿಡಿತಿದ್ರಲ್ಲ, ಹಾಗೆ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದು. ಸರಿ ಅಣ್ಣ ಆಯ್ತು. ಅವತ್ತು ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಹಾಕ್ತೀವಿ. ಹಾಂ ಮಾಡಿ. ರಾಕೇಶ್ _, ರೆಡ್ಡಿ _28. ಡ್ಯಾಶ್ ಡ್ಯಾಶ್ ಕೆಳಗಡೆ ಡ್ಯಾಶ್ ಕೆಳಗಡೆ ಮೈನಸ್ ಸಿಂಪಲ್. ರಾಕೇಶ್ ರೆಡ್ಡಿ 28. ರಾಕೇಶ್ ರೆಡ್ಡಿ 28. ಹಾಂ ಸರಿ ಅಣ್ಣ. ಫೈನಲ್ಲಿ ಗಾಯ್ಸ್ ಅದು ಮೀನು ನೈಟ್ ಟೈಮಲ್ಲಿ ಸಿಗಲ್ಲ ಅಂತೆ ಪಾಪ. ಅಂದರೆ ಸಿಗುತ್ತೆ, ಆ ನೀರು ಸ್ವಲ್ಪ ಸ್ಪೀಡ್ ಇರೋದ್ರಿಂದ ಸಿಗೋಕ್ಕೆ ಒಂದು ಅರ್ಧ ಗಂಟೆ 1/4 ಗಂಟೆ ಆ ಥರ ಎಲ್ಲ ಆಗುತ್ತಂತೆ. ಆಲ್ರೆಡಿ ಕತ್ಲಾಗಿದೆ, ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಅದರಿಂದ ವೀಡಿಯೋ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನೋಡ್ತಿರ್ಬೋದು ಅವ್ರು ಹೇಳ್ತಾ ಇದ್ದಾರೆ, ಅವರೇನು ಯಾವಾಗಲೂ ಮೀನು ಹಿಡಿಯೋದೇ ಕೆಲಸ ಅಲ್ಲ ಅಂತೆ. ಅವ್ರಿಗೆ ಏನೋ ಪಾರ್ಟ್ ಟೈಮ್ ಆಗಿ, ಅಂದರೆ ಒಂದು ದಿನಕ್ಕೆ 1-2 ಗಂಟೆ 3 ಗಂಟೆ ವೀಕ್ಲಿ ಆ ಥರ ಮಾತ್ರ ಹಿಡಿತಾರಂತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್. ಹೆಂಗೆ ಜೋಡಿ?